ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ಪಾಳೆಯ ರೆಡಿ ಆಗ್ತಾ ಇದೆಯಾ? ಅಧಿಕಾರ ಹಸ್ತಾಂತರಕ್ಕೆ ಡಿಕೆ ಶಿವಕುಮಾರ್ನಿಂದ ನವೆಂಬರ್ ಡೆಡ್ಲೈನ್. ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ಪಾಳೆಯ ರೆಡಿ ಆಗ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ಹುದ್ದೆ ಬಿಟ್ಕೊಡಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಹೈಕಮಾಂಡ್ನಿಂದ ನವೆಂಬರ್ ಕ್ರಾಂತಿಗೆ ಸಿದ್ಧತೆ ನಡೀತಾ ಇದೆ. ಅಧಿಕಾರ ಹಸ್ತಾಂತರ ಆಗತ್ತಾ ಇಲ್ವಾ? ಕ್ರಾಂತಿ ಮಾತ್ರ ಫಿಕ್ಸ್. ಸಂಪುಟ ಬದಲಾವಣೆಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ವರಿಷ್ಠರು. ಸಂಪುಟದಲ್ಲಿ 50% ಬದಲಾವಣೆ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಕನಿಷ್ಠ 15 ಸಚಿವರ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ. 2 ವರ್ಷದ ಅವಧಿಯಲ್ಲಿ ಇಲಾಖೆಯಲ್ಲಿ ಕಳಪೆ ಸಾಧನೆ ಮಾಡದಂತವರು ಟಾರ್ಗೆಟ್ ಆಗ್ತಾರೆ. ರಾಜ್ಯ ಸರ್ಕಾರದ ಇಮೇಜಿಗೆ ಧಕ್ಕೆ ತಂದವರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ. ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ವರಿಷ್ಠರು ಪಡೆದಿದ್ದಾರೆ. ಶಾಸಕರು ಸಚಿವರ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹಿಸಿದ್ದಾರೆ. ಈ ಎಲ್ಲ ಅಭಿಪ್ರಾಯದ ಮೇರೆಗೆ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ. ಒಂದು ಮೇಜರ್ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ವೋ, ಕ್ರಾಂತಿ ಅಂತೂ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಹುದ್ದೆ ಮಾತ್ರ ಬಿಟ್ಕೊಡಲ್ಲ ಅಂತ ಸಿಎಂ ಪಟ್ಟು ಹಿಡಿದಿದ್ದಾರೆ. ಆದರೆ ಹೈಕಮಾಂಡ್ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ. ಕ್ರಾಂತಿ ಅಂತೂ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ಹುದ್ದೆ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಸಿಎಂ ಹೇಳ್ತಾ ಇದ್ದು, ಹಾಗಾದ್ರೆ ಅಧಿಕಾರ ಹಸ್ತಾಂತರ ಆಗತ್ತಾ ಇಲ್ವಾ ಗೊತ್ತಿಲ್ಲ. ಕ್ರಾಂತಿ ಅಂತೂ ಆಗತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಡೆಡ್ ಲೈನ್ ಅಕ್ಟೋಬರ್ ಎಂಡ್ ಅಲ್ಲಿ ಡೆಡ್ ಲೈನ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ ನಲ್ಲಿ ಏನಾಗತ್ತೆ? ಅಧಿಕಾರ ಹಸ್ತಾಂತರ ಆಗತ್ತಾ ಆಗಲ್ವಾ? ಕ್ರಾಂತಿ ಅಂತೂ ಪಕ್ಕ. 50% ಸಂಪುಟದಲ್ಲಿ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆ. ಸುಮಾರು 15 ಸಚಿವರ ಬದಲಾವಣೆ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಕಳಪೆ ಸಾಧನೆ, ಸರ್ಕಾರದ ಇಮೇಜಿಗೆ ಯಾರೆಲ್ಲ ಧಕ್ಕೆ ತಂದಿದ್ದಾರೋ ಅವರೆಲ್ಲರೂ ಕೂಡ ಹೈಕಮಾಂಡ್ನ ಟಾರ್ಗೆಟ್ ಲಿಸ್ಟ್ ಅಲ್ಲಿದ್ದಾರೆ. ಯಾರು ಹಾಗಾದ್ರೆ ಆ ಸಚಿವರು? ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಶಾಸಕರ ಅಭಿಪ್ರಾಯ, ಸಚಿವರ ಅಭಿಪ್ರಾಯ ಈಗಾಗಲೇ ಸುರ್ಜೇವಾಲಾ ಸಂಗ್ರಹಿಸಿದ್ದಾರೆ. ಸಂಪುಟ ಸರ್ಜರಿಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಚೆಕ್ಮೇಟ್. ತಮ್ಮ ಆಪ್ತರಿಗೆ ಹುದ್ದೆ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆ ಇದ್ದು ತಮ್ಮವರನ್ನ ಆ ಸ್ಥಾನದಲ್ಲಿ ಕೂರಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಹೆಚ್ಚುವರಿ ಡಿಸಿಎಂಗೆ ಬೇಡಿಕೆ ಇಡೋದಕ್ಕೂ ತಯಾರಿ ನಡೆದಿದೆ. ಸಂಪುಟ ಬದಲಾವಣೆಯ ವೇಳೆ ಡಿಸಿಎಂ ಸ್ಥಾನಕ್ಕೆ ಸಿದ್ದು ಬಣ ಪಟ್ಟು ಹಿಡಿದಿದೆ. ಸಮುದಾಯವಾರು ಡಿಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಹೆಚ್ಚುವರಿ ಡಿಸಿಎಂ ಸ್ಥಾನದ ಬಗ್ಗೆ ಈಗಾಗಲೇ ಕೆಲವು ಬಾರಿ ಕಾಂಗ್ರೆಸ್ನಲ್ಲಿ ಚರ್ಚೆ ಕೂಡ ಬಂದು ಹೋಗಿದೆ. ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನ ನೀಡಬೇಕು, ಸಮುದಾಯವಾರು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ. ಈಗ ಮತ್ತೆ ಸಂಪುಟ ಸರ್ಜರಿಯ ವೇಳೆ ಡಿಸಿಎಂ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಬರುತ್ತೆ. ಸಿದ್ದರಾಮಯ್ಯನವರ ಬಣ ಪಟ್ಟು ಹಿಡಿಲಿದೆ. ಸಂಪುಟ ಬದಲಾವಣೆಯ ವೇಳೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು, ಸಮುದಾಯವಾರು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಬಣ ಪಟ್ಟು ಹಿಡಿಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.